ಏನಮ್ಮ ಹೊರಟೇ ಬಿಟ್ಯಾ? ನೀನು ಮದುವೆಯಾಗಿ ಬೇರೆ ಮನೆಗೆ ಹೋಗೋದು ಗೊತ್ತಿತ್ತು, ಆದರೆ ಇಷ್ಟು ಬೇಗ? ಆ ದಿನ ಬೇಗನೆ ಬಂತಲ್ಲ. ನಾನು ಮದುವೆಯಾಗಿ ಬೇರೆ ಮನೆಗೆ ಹೋಗ್ತೀನಿ ಅಂತ ಎಲ್ರಿಗೂ ಗೊತ್ತು. ಆ ಸಮಯ ಈಗ ಬಂದಿದೆ ಅಂತಾನು ಎಲ್ರಿಗೂ ಗೊತ್ತು. ಆದ್ರೆ ನೀವೊಂದು ಪ್ರಾಮಿಸ್ ಮಾಡಿದ್ರಲ್ಲ, ಏನು? ಒಬ್ಬರಿಗೊಬ್ಬರು ಜೊತೆಯಾಗಿರ್ತೀನೆಂದು. ನನಗೆ ಗೊತ್ತು ನೀನು ನನ್ನನ್ನೇ ಹುಡುಕ್ತಾ ಇದೀಯ ಅಂತ, ಆದರೆ ಹುಡುಕ್ಬೇಡ. ಎಲ್ಲಿದ್ಯಾ ಅಣ್ಣ? ನನ್ನನ್ನು ನೋಡಿದ್ರೆ ನಿನ್ನ ಮೇಕಪ್ ಹಾಳಾಗುತ್ತೆ. ಮೇಕಪ್ ಹಾಳಾದ್ರೂ ಪರವಾಗಿಲ್ಲ ಬಿಡು. ನೀನು ಸದಾಕಾಲ ನನ್ ಜೊತೆ ಇದ್ದಿದ್ರಿಂದಲೇ ನಾನು ಜೀವನದಲ್ಲಿ ಸಾಧನೆ ಮಾಡಲು ಸಾಧ್ಯವಾಯಿತು. ಪ್ರಾಮಿಸ್ ಮಾಡು, ನಾನು ಹಿಂದೆ ನೋಡುವಾಗ್ಲೆಲ್ಲ ನೀನು ಅಲ್ಲಿರ್ತೀಯ ಎಂದು. ಪ್ರಾಮಿಸ್? ಅಜ್ಜಿ, ನಾನು ನಿನ್ಗೋಸ್ಕರನೇ ಎದುರು ನೋಡ್ತಾ ಇದ್ದೀನಿ, ಯಾವಾಗ ಬಂದು ತಿನ್ಸ್ತೆ ಅಂತ. ನೀನೀಗ ದೊಡ್ಡವಳಾಗಿದೆಯಲ್ಲಮ್ಮ. ಇಲ್ಲ, ದೊಡ್ಡವಳಾಗಿಲ್ಲ. ತಿನ್ಸು. ಏನಾಯ್ತಮ್ಮ? ಪ್ರಾಮಿಸ್ ಮಾಡು, ನಾನ್ ಎಲ್ಲೇ ಹೋದ್ರೂ ನೀ ಇದೇ ರೀತಿ ಪ್ರೀತಿಯಿಂದ ಕೈಯಾರೆ ಉಣಿಸ್ಬೇಕು. ಪ್ರಾಮಿಸ್? ಏ ಬಾರೋ. ಇವತ್ತು ಸ್ವಲ್ಪ ಕನ್ಫ್ಯೂಸ್ ಆಗಿದೆ. ಏನಾಯ್ತು? ಹ್ಯಾಂಡ್ ಶೇಕ್ ಮಾಡ್ಲಾ ಇಲ್ಲ ಮೊದಲನಾಗೆ ಹಗ್ ಮಾಡ್ಲಾ? ಇಲ್ಲಿ ಬಾ, ಹೇಳ್ತೀನಿ. ಏನದು? ಹುಡುಗ ಹುಡುಗಿ ವ್ಯತ್ಯಾಸ ಯಾವತ್ತಾದ್ರೂ ಮಾಡಿದ್ವಾ? ನಮ್ಮ ಫ್ರೆಂಡ್ಶಿಪ್ ಕೂಡ ಮದ್ವೆ ಆದ್ಮೇಲೂ ಹಾಗೇ ಇರ್ಬೇಕು. ಪ್ರಾಮಿಸ್ ಮಾಡು. ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ಹಾಗೆ ಸ್ವಲ್ಪ ನರ್ವಸ್ ಕೂಡ ಆಗ್ತಿದ್ದೀನಿ. ನಿಮ್ ಜೊತೆ ಮದ್ವೆಯಾಗಿ ನಿನ್ನನ್ನು ನಂಬಿ ನನ್ನ ಫ್ಯಾಮಿಲಿನ ಬಿಟ್ಟು ಒಂಟಿಯಾಗಿ ನಿಮ್ ಜೊತೆ ಬರ್ತಾ ಇದ್ದೀನಿ. ನನಗೆ ಒಂದು ಕ್ಷಣ ಕೂಡ ಆ ಒಂಟಿತನ ಕಾಡದ ಹಾಗೆ ನೋಡ್ಕೋತೀನಿ ಅಂತ ಪ್ರಾಮಿಸ್ ಮಾಡು. ಐ ಪ್ರಾಮಿಸ್.